ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಗೋಧಿ ಹಿಟ್ಟನ್ನು ತರಿಸ್ತೀವಿ. ಗೋಧಿ ಹಿಟ್ಟು ತರಿಸಿದಾದ್ಮೇಲೆ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಟಿದ್ದಾಗ ಕೆಲವು ಸಲ ಏನಾಗುತ್ತೆ ಅಂದರೆ ಅದು ನಾವು ಆಗಾಗ ಓಪನ್ ಮಾಡಿ ಗೋಧಿ ಹಿಟ್ಟನ್ನ ತೊಗೋತಾ ಇರ್ತೀವಿ. ಸೊ ಆ ಗಾಳಿ ಆಡ್ತಾ ಇರುತ್ತಲ್ಲ, ಸೊ ಅವಾಗ ಏನಾಗುತ್ತೆ ಅಂದರೆ ಹುಳ ಬಿದ್ದುಬಿಡುತ್ತೆ. ವೈಟ್ ಹುಳ ಆಗಲಿ ಅಥವಾ ಮೂಗು ಹುಳ ಆಗಲಿ ಬಿದ್ದುಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಸಿಂಪಲ್ಲಾಗಿ ಮನೇಲಿ ಸಿಗೋ ಪಲಾವ್ ಎಲೆ ಇರುತ್ತಲ್ಲ, ಸೊ ಆ ಪಲಾವ್ ಎಲೆನ ಹಾಕಿಡೋದ್ರಿಂದ ಆ ಹುಳ ಬೀಳೋದು ಕಂಟ್ರೋಲ್ ಆಗುತ್ತೆ. ಪಲಾವ್ ಎಲೆ ಸ್ಮೆಲ್ಗೆ ಹುಳ ಬರಲ್ಲ. ಸೊ ಈ ಟಿಪ್ಸು ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಕುಟ್ಟೋಕ್ಕೆ ಬೆಳ್ಳುಳ್ಳಿ ಶುಂಠಿ ಕುಟ್ಕೊಳ್ಳೋಕ್ಕೆ ಎಲ್ಲ ಈ ರೀತಿ ಕುಟ್ಟೋ ಕಲ್ಲು ತರ್ತೀವಲ್ಲ, ಆ ಕುಟ್ಟೋ ಕಲ್ಲು ಹೊಸದಾಗಿರೋದ್ರಿಂದ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ನಾವು ಹೊಸ್ದಾಗಿ ತಂದಾಗ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಆ ಅಕ್ಕಿ ಪುಡಿ ಆಗೋವರೆಗೂ ಚೆನ್ನಾಗಿ ಕುಟ್ಕೋಬೇಕು. ನಾವು ಮೊದಲು ಈ ರೀತಿ ಚೆನ್ನಾಗಿ ಅಕ್ಕಿನ ಪುಡಿ ಮಾಡಿಕೊಂಡು ಚೆನ್ನಾಗಿ ಅದು ಪೌಡ್ರ್ ಆದಮೇಲೆ ಆ ಕುಟ್ಟೋ ಕಲ್ಲಲ್ಲಿ ಹೊಸ್ದಾಗಿರೋದ್ರಿಂದ ಆ ಮಣ್ಣೆಲ್ಲ ಒಂಥರ ನರ್ಚ್ ಥರ ಮಣ್ಣು ಥರ ಬರುತ್ತೆ. ಸೊ ಅದೆಲ್ಲ ನೀಟಾಗಿ ಈ ಅಕ್ಕಿ ಪೌಡ್ರ್ ಆದಾಗೆ ಆ ಕಲ್ಲೆಲ್ಲ ಉದುರು ಬಿಡುತ್ತೆ. ಸೊ ಮಣ್ಣೇನಾದ್ರು ಇದ್ದರೆ ಅದೆಲ್ಲ ಆ ಅಕ್ಕಿನಲ್ಲಿ ಬಂದುಬಿಡುತ್ತೆ. ಅಕ್ಕಿ ಪೌಡ್ರ್ ಆದಾಗೆ ಅದೆಲ್ಲ ಸೈಡಲ್ಲಿ ಇರೋದೆಲ್ಲ ನೀಟಾಗಿ ಅಕ್ಕಿ ಪೌಡ್ರಲ್ಲಿ ಬಂದುಬಿಡುತ್ತೆ. ಸೊ ಈ ರೀತಿ ನಾವು ಚೆನ್ನಾಗಿ ಪೌಡ್ರ್ ಆಗೋವರೆಗೂ ಅಕ್ಕಿನ ಈ ರೀತಿ ಕುಟ್ಕೊಂಡಾದಮೇಲೆ ನಾವು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಸೈಡ್ಗೆ ಅಕ್ಕಿನ ಮತ್ತೆ ಯೂಸ್ ಮಾಡಬಾರ್ದು. ಸೊ ಅದನ್ನು ನಾವು ಆಚೆ ಹಾಕ್ಬಿಟ್ಟು ನಾವು ಈ ಕಲ್ಲನ್ನು ನೀಟಾಗಿ ತೊಳ್ಕೊಂಡ್ರೆ ನಮಗೆ ಕುಟ್ಟೋ ಕಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡಿ, ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಪೌಡ್ರಾಗಿ ಅದರಲ್ಲಿ ಇರೋ ಕಲ್ಲು ಮಣ್ಣೇನಾದರೂ ಇದೆ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಈ ರೀತಿ ನಾವು ಹೊಸ್ದಾಗಿ ತಂದಾಗ ಈ ರೀತಿ ಕುಟ್ಟೋ ಕಲ್ಲನ್ನು ಕ್ಲೀನ್ ಮಾಡ್ಕೋಬೇಕು. ಈ ಅಕ್ಕಿ ಪೌಡ್ರ್ ಆಗಿರೋದನ್ನ ಸೈಡ್ಗೆ ಹಾಕ್ಬಿಟ್ಟು ನಾನು ಇಲ್ಲಿ ಕಲ್ಲನ್ನು ನೀಟಾಗಿ ತೊಳೆದು ಒರೆಸಿಡ್ತಾ ಇದ್ದೀನಿ. ಆಮೇಲೆ ನಾವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಜೀರಿಗೆ ಮೆಣಸು ಪೌಡ್ರ್ ಆಗಲಿ ಆ ಕಲ್ಲಲ್ಲಿ ಪುಡಿ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಮಿಕ್ಸಿ ಜಾರು, ನಾವು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಗೆ ಬಾರ್ಲಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ನೀರು ಹಾಗೆ ಇದ್ಬಿಡುತ್ತೆ, ಕೆಲವು ಸಲ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ಬಟ್ಟೆ ಕ್ಲಿಪ್ಸನ್ನು ಮಿಕ್ಸಿ ಜಾರ್ಗೆ ಒಂದು 3 ಕ್ಲಿಪ್ಸ್ನ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಬಾರ್ಲಾಕ್ಬಿಟ್ರೆ ನೀಟಾಗಿ ಅವು ಮಿಕ್ಸಿ ಜಾರ್ ಒಳಗಡೆ ಇರೋ ನೀರೆಲ್ಲ ಆಚೆ ಬಂದು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ಟಿಪ್ಸು ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದು ನಾವು ಹೊರಗಡೆಯಿಂದ ಮೊಟ್ಟೆ ತರ್ತೀವಿ. ಸೊ ಮೊಟ್ಟೆ ಫ್ರೆಶ್ ಆಗಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೋಬೇಕಾದ್ರೆ, ಸೊ ಈ ರೀತಿ ಒಂದು ಲೋಟದಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಫುಲ್ ನೀರಿಟ್ಕೊಂಡು ಅದರಲ್ಲಿ ನಾವು ಮೊಟ್ಟೆ ಹಾಕಿದಾಗ ಅದು ಒಳಗಡೆ ಹೋಗಿ ಸಿಂಕ್ ಅಂದರೆ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ಸೊ ಕೆಳಗಡೆ ಕುತ್ಕೊಂಡ್ರೆ ಅದು ಫ್ರೆಶ್ ಆಗಿದೆ ಅಂತ. ಸೊ ಮೊಟ್ಟೆ ಏನಾದರೂ ನಾವು ಈ ರೀತಿ ಹಾಕಿದಾಗ ಮೇಲೆ ತೇಲಿದ್ರೆ ಅದು ಕೆಟ್ಟೋಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಾವು ಹೊರಗಡೆಯಿಂದ ತಂದಾಗ ಕೆಲವು ಸಲ ಅದು ಫ್ರೆಶ್ ಆಗಿದೆಯೋ ಅಥವಾ ಕೆಟ್ಟೋಗಿದೆಯೋ ಅಂತ ಡೌಟ್ ಇರುತ್ತೆ. ಸೊ ಈ ರೀತಿ ನಾವು ಮೊಟ್ಟೆನ ತಂದಾಗ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ ಮೊಟ್ಟೆ ಫ್ರೆಶ್ ಆಗಿದೆ ಮತ್ತು ಒಳಗಡೆ ಕೆಟ್ಟಿಲ್ಲ ಅಂತ ಗೊತ್ತಾಗುತ್ತೆ. ಕೆಲವು ಸಲ ಕೆಟ್ಟೋದ್ರೆ ಮೊಟ್ಟೆ ಮೇಲೆ ತೇಲ್ ಬರುತ್ತೆ. ಸೊ ಈ ರೀತಿ ನಾವು ಚೆಕ್ ಮಾಡ್ಕೋಬೋದು ಮೊಟ್ಟೆನ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಮೊಟ್ಟೆಗಳು ತಂದಿದ್ದೀನಲ್ಲ ಅದನ್ನೆಲ್ಲ ಒಂದೊಂದನ್ನೇ ಹಾಕಿ ಚೆಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲೋಟದಲ್ಲಿ ನೀರಿಟ್ಕೊಂಡು ಸೊ ಒಂದೊಂದೇ ಮೊಟ್ಟೆನ ಚೆಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸೊ ಬೆಂಡೆಕಾಯಿ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವರು ಹಸಿ ಬೆಂಡೆಕಾಯಿನೂ ಸಹ ತಿಂತಾರೆ ಇಷ್ಟಪಟ್ಟು. ಬೆಂಡೆಕಾಯಿ ತಿನ್ನೋದ್ರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಸೊ ನಾವು ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಮೆಮೊರಿ ಪವರು ಸಹ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನಾವು ಈ ರೀತಿ ಒಂದು ಲೋಟದಲ್ಲಿ ನೀರಿಟ್ಕೊಂಡು ಅದಕ್ಕೆ ಈ ರೀತಿ ಒಂದು 2 ಬೆಂಡೆಕಾಯಿ ಅಥವಾ 3 ಬೆಂಡೆಕಾಯಿನ ಸಣ್ಣ ಸಣ್ಣ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ನಾವು ಆ ಲೋಟೆನಲ್ಲಿ ಬೆಂಡೆಕಾಯಿನೆಲ್ಲ ತೆಗೆದುಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ಲು ಜಾಸ್ತಿ ಆಗೋದು ಕಂಟ್ರೋಲ್ ಆಗುತ್ತೆ. ನಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಬೆಂಡೆಕಾಯಲ್ಲಿ, ಹಾರ್ಟ್ ಪ್ರಾಬ್ಲಮ್ಸು ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀರಿನ ಕಿಡ್ನಿ ಸ್ಟೋನ್ಸ್ ಇರೋರು ಆದಷ್ಟು ಕಂಟ್ರೋಲ್ ಮಾಡಬೇಕು, ತುಂಬ ಜಾಸ್ತಿ ತೊಗೋಬಾರ್ದು. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಬೆಂಡೆಕಾಯಿ ತಂದು ಈ ರೀತಿ ತೊಳೆದು ಒರೆಸಿ ಬಟ್ಟೆನಲ್ಲಿ ಒರೆಸಾದ್ಮೇಲೆ ಒಂದೊಂದೇ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಹೋದರೆ ನಮಗೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಅದ್ರ ಬದಲು ನಾವು ಈ ರೀತಿ ಬೆಂಡೆಕಾಯಿನೆಲ್ಲ ಒಂದ್ರ ಪಕ್ಕ ಒಂದು ಈ ರೀತಿ ಒಂದೇ ಸೈಡಲ್ಲಿ ನೀಟಾಗಿ ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ಸೊ ಮನೆಯಲ್ಲಿ ರಬ್ಬರ್ ಬ್ಯಾಂಡ್ ಇದ್ದೇ ಇರುತ್ತೆ. ಸೊ ಆ ರಬ್ಬರ್ ಬ್ಯಾಂಡನ್ನು ಈ ರೀತಿ ಬೆಂಡೆಕಾಯಿನೆಲ್ಲ ಜೋಡಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕ್ಬಿಡಿ. ಸೊ ಈ ರೀತಿ ನಾವು ಕೊನೆಗೆ ಎಂಡಿಗೆ ಈ ರೀತಿ ರಬ್ಬರ್ ಬ್ಯಾಂಡನ್ನ ಹಾಕ್ಕೊಂಡು ಸೊ ನಾವು ಒಂದೇ ಸಲ ಚಾಕುವಿಂದ ಎಷ್ಟೇ ಬೆಂಡೆಕಾಯಿ ಇದ್ರೂ ಆರಾಮಾಗಿ ಬೇಗ ಕಟ್ ಮಾಡ್ಕೋಬೋದು. ಸೊ ನಾವು ಬೆಳಗ್ಗೆ ತಿಂಡಿ ಮಾಡುವಾಗ, ಪಲ್ಯ ಮಾಡಬೇಕಾದ್ರೆ ಅಥವಾ ಸಾಂಬಾರು ಮಾಡ್ಕೋಬೇಕಾದ್ರೆ ಮಧ್ಯಾಹ್ನಕ್ಕೆ, ಸೊ ಈ ರೀತಿ ನಾವು ಜಾಸ್ತಿ ಟೈಮ್ ತೊಗೊಳ್ದಿರ ಬೇಗ ನಾವು ಬೆಂಡೆಕಾಯಿನ ಈಸಿಯಾಗಿ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್
ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಬೆಂಡೆಕಾಯಿ ಮಕ್ಕಳಿಗೆ ಮತ್ತು ದೊಡ್ಡವರು ಸಹ ತಿನ್ನೋದ್ರಿಂದ ಮೆಮೊರಿ ಪವರ್ ಸಹ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಸಿಪ್ಪೆ ತೆಗೆದು ನಾವು ಹಾಗೆ ಇಡಬಾರ್ದು. ಸೊ ಹಾಗೆ ಇಟ್ಟರೆ ನಾವು ಅದನ್ನು ಯೂಸ್ ಮಾಡ್ತೀರಾ ಅದರಲ್ಲಿ ನೆಗೆಟಿವ್ ಎನರ್ಜೀಸ್ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಾವು ಯಾವಾಗ ಯೂಸ್ ಮಾಡ್ತೀವೋ ಆಗ ಸಿಪ್ಪೆ ತೆಗೆದು ಹಾಗೆ ನಾವು ಈರುಳ್ಳಿನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸೊ ನಾವು ಬೆಂಡೆಕಾಯಿ ನಾವು ಯಾವಾಗಲೇ ಸಾಂಬಾರ್ಗೆ ಹಾಕಲಿ ಅಥವಾ ಪಲ್ಯ ಮಾಡ್ಕೊಳ್ಳಿ ಅಂಟಂಟಾಗ್ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಸೊ ನಾವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿನ ಅದು ಅಂಟಂಟಾಗಲ್ಲ. ಸೊ ನಾನು ಇದಕ್ಕೆ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಆಯಿಲ್ ಹಾಕಿ ನಾವು ಬೆಂಡೆಕಾಯಿನ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಅಂಟಂಟಾಗುತ್ತಲ್ಲ ಸೊ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಸೊ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸಾಂಬಾರು ಪಲ್ಯ ಮಾಡ್ಕೊಳ್ಳೋದ್ರಿಂದ ಆ ಅಂಟು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆವಾಗ ಸಾಂಬಾರು ಸಹ ಗೊಣ್ಣೆ ಥರ ಇರುತ್ತಲ್ಲ ಸೊ ಆ ರೀತಿ ಇರಲ್ಲ. ಮತ್ತು ನಾವು ಪಲ್ಯ ಮಾಡಿಕೊಂಡು ಸಹ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ. ಬೆಂಡೆಕಾಯಿ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ಆ ಬೆಂಡೆಕಾಯಿ ಎಲ್ಲ ಅಂಟು ಥರ ಗೊತ್ತಾಗುತ್ತೆ ನಮಗೆ. ಸೊ ನಾವು ಫ್ರೈ ಮಾಡ್ತಾ ಏನಾಗುತ್ತೆ ಅಂದರೆ ಆ ಅಂಟೆಲ್ಲ ಹೋಗಿ ನೀಟಾಗಿ ನೋಡಿ ಈ ರೀತಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಾಯಲ್ಲಿ ಒಂಥರ ಗಮ್ಮಿ ಥರ ಮತ್ತು ನಮಗೆ ಅಂಟು ಥರ ಗೊತ್ತಾಗುತ್ತಲ್ಲ ಸೊ ಅದೆಲ್ಲ ನೀಟಾಗಿ ಹೊಟ್ಟೋಗುತ್ತೆ. ನಮಗೆ ಹಾಗೇನೂ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ. ಸೊ ನನ್ನ ಮಗಳಿಗೆ ಈ ರೀತಿ ಫ್ರೈ ಮಾಡಿಕೊಟ್ರೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ನಾನಿಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ನೋಡಿ. ಒಂದು ಚೂರು ಸಹ ಈಗ ಬೆಂಡೆಕಾಯಿ ಅಂಟಂಟಿಲ್ಲ ಫ್ರೆಂಡ್ಸ್. ನಾವು ಸಾಂಬಾರು ಮಾಡಿದಾಗ ಲೈಟಾಗಿ ಸ್ವಲ್ಪ ಅದು ಒಂಥರ ಅಂಟಂಟಿರುತ್ತೆ ಅಷ್ಟೇ. ಈ ಪಲ್ಯ ಮಾಡ್ಕೊಂಡಾಗ ಒಂದು ಚೂರು ಸಹ ಈ ರೀತಿ ಅಂಟಂಟಿರಲ್ಲ ನೋಡಿ. ಇದನ್ನು ಹೀಗೇ ಸಹ ತಿನ್ಬೋದು ಫ್ರೈ ಮಾಡಿಕೊಂಡು, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮಕ್ಕಳಿಗೆ ಇಷ್ಟಪಟ್ಟು ತಿನ್ನಬೇಕು ಅಂದರೆ ಅವ್ರಿಗೆ ಇದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅಥವಾ ಪೆಪ್ಪರ್ ಪೌಡರು ಇಲ್ಲಾಂದರೆ ಖಾರದ ಪುಡಿನೇ ಉದುರಿಸ್ಬಿಟ್ಟು ಒಂಚೂರು ಗರಂ ಮಸಾಲ ಪೌಡರ್ನ ಉದುರಿಸ್ಬಿಟ್ಟು ಈ ರೀತಿ ಕೊಡಿ. ಅವರು ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿನ. ಸೊ ಕೆಲವು ಮಕ್ಕಳು ಬೆಂಡೆಕಾಯಿ ಅಂಟಂತ ತಿನ್ನೋಕ್ಕೆ ಹೋಗಲ್ಲ. ಸೊ ಅವ್ರಿಗೆ ಈ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಈ ರೀತಿ ನಾವು ತೊಗರಿಬೇಳೆ ಆಗಲಿ ಹೆಸರುಬೇಳೆ ಆಗಲಿ ಸೊ ಕೆಲವು ಸಲ ಜಾಸ್ತಿ ತರ್ತೀವಿ, ಡಬ್ಬದಲ್ಲಿ ಹಾಕಿಟ್ಟಿದ್ರೂ ಸಹ ಮೂಕುಳ ಬ್ಲ್ಯಾಕ್ ಹುಳ ಬಿದ್ದುಬಿಡುತ್ತೆ ಬೇಳೆನಲ್ಲಿ. ಸೊ ಆ ರೀತಿ ಬೀಳದೇ ಇರೋ ಹಾಗೆ ನಾವು ಈ ರೀತಿ ಲವಂಗ ಆಗಲಿ ಅಥವಾ ಈ ರೀತಿ ಪಲಾವ್ ಎಲೆ ಒಂದಾಗಲಿ ಹಾಕಿ ಇಡೋದ್ರಿಂದ ಆ ಲವಂಗ ಸ್ಮೆಲ್ಲು ಪಲಾವ್ ಎಲೆಗೆ ಹುಳ ಬಿಡಲ್ಲ ಫ್ರೆಂಡ್ಸ್. ಸೊ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟಿಪ್ ಬಂದು ನಾನಿಲ್ಲಿ ಕೊಬ್ಬರಿ ಚಿಪ್ ತೊಗೊಂಡಿದ್ದೀನಿ. ಸೊ ನಾವು ಕೊಬ್ಬರಿ ಚಿಪ್ಪು ಫ್ರೆಶ್ಶಾಗಿ ಹೊಡ್ಕೊಂಡಾಗ ನಮಗೆ ಈ ರೀತಿ ಕೊಬ್ಬರಿ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆವಾಗ ನಾವು ಕೊಬ್ಬರಿ ಚಿಪ್ಪನ್ನ ಫ್ರಿಜ್ಜಲ್ಲಾಗಲಿ ಅಥವಾ ಫ್ರೀಸರಲ್ಲಾಗಲಿ ಒಂದು 1 ಅವರ್ ಅಥವಾ 2 ಅವರ್ ಇಟ್ಬಿಟ್ಟು ನಾವು ಆಮೇಲೆ ಫ್ರೀಸರಿಂದ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ತಕ್ಕೊಳ್ಳೋದ್ರಿಂದ ಆ ನೀಟಾಗಿ ನಾವು ಕೊಬ್ಬರಿನ ಈಸಿಯಾಗಿ ತಕ್ಕೋಬೋದು. ನೆಕ್ಸ್ಟ್ ಬಂದು ನಾವು ಇಲ್ಲಿ ಬೆಂಡೆಕಾಯಲ್ಲಿ ಯಾವಾಗಲೂ ಮಸಾಲೆ ಮಾಡ್ಕೋತಾ ಇರ್ತೀವಿ, ಪಲ್ಯ ಮಾಡ್ಕೋತಾ ಇರ್ತೀವಿ. ಸೊ ಯಾರೂ ಬೇಳೆ ಹಾಕಿ ಸಾಂಬಾರು ಮಾಡೋಕ್ಕೋಗಲ್ಲ. ಸೊ ಈ ರೀತಿ ನೀವು ಬೇಳೆ ಹಾಕಿ ಸಾಂಬಾರು ಮಾಡಿ ನೋಡಿ. ಹುಳಿ ಸಾಂಬಾರು ಸಖತ್ ಟೇಸ್ಟೇ ಇರುತ್ತೆ, ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಅಥವಾ ಇಲ್ಲ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಟೊಮ್ಯಾಟೊ ಹಾಕಿ ಒಂದು ಸ್ವಲ್ಪ ಹೊತ್ತು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಹಸಿಯಾಗೂ ನಾವು ರುಬ್ಕೋಬೋದು. ಫ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಹುರ್ಕೊಂಡಿರೋ ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಕೊಂಡು ಅದರಲ್ಲಿ 1.5 ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಳೆ ಬೇಯೋಕ್ಕೆ ಅಂತ. ಸೊ ನೀರು ಕಾಯಕ್ಕೆ ಇಟ್ಟಿದ್ದೆ. ನೀರು ಕಾದ್ಮೇಲೆ ಇದಕ್ಕೆ ನಾನಿಲ್ಲಿ ಚಿಕ್ಕದಾಗಿ 1 ಕಪ್ ಅಷ್ಟು ನಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ತುಂಬ ಜಾಸ್ತಿ ತೊಗರಿಬೇಳೆ ಹಾಕ್ಬಾರ್ದು, ಚಿಕ್ಕದಾಗಿ 1 ಕಪ್ ಹಾಕ್ಕೊಂಡ್ರೆ ಸಾಕು. ತುಂಬ ಮಂದ ಆಗಿಬಿಡುತ್ತೆ ನಾವು ತೊಗರಿಬೇಳೆ ಜಾಸ್ತಿ ಹಾಕ್ಕೊಂಡ್ರೆ. ಸೊ ನಾನಿಲ್ಲಿ 1 ಕಪ್ ಹಾಕಿ ತೊಗರಿಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ 1 ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ತೊಗರಿಬೇಳೆ ನುಣ್ಣಕ್ಕೆ ಬೆಂದೋಗ್ಬಿಡುತ್ತೆ. ಸೊ ತೊಗರಿಬೇಳೆ ಬೇಯಿಸ್ಟ್ರಲ್ಲಿ ನಾವು ಆಗಲೇ ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಕ್ಕೊಂಡಿದ್ವಲ್ಲ ಸೊ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನಾವು ಟೊಮೆಟೊ ಹಾಕ್ಕೊಂಡಿರೋದ್ರಿಂದ ಹುಣಸೆಹಣ್ಣು ಹುಳಿ ಬೇಕಾದ್ರೆ ಲಾಸ್ಟಲ್ಲಿ ಹಾಕ್ಕೋಬೋದು ನೋಡಿಕೊಂಡು. ಸೊ ಇಷ್ಟನ್ನು ನುಣ್ಣಕ್ಕೆ ರುಬ್ಕೋಬೇಕು. ಸೊ ನಾನು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದಮೇಲೆ ಖಾರ ಈಗ ನೋಡಿ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಸ್ಟಾರ್ಟಿಂಗು. ಸೊ ನಾನಿಲ್ಲಿ ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಒಗ್ಗರಣೆ ಮಾಡ್ಕೊಂಡಾದಮೇಲೆ ಈಗ ನಾವು ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಲ್ಲ ನಾನು ತೊಗರಿಬೇಳೆ, ಆ ಬೇಳೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸಣ್ಣ ತೊಗರಿಬೇಳೆ ಬಳಸಿರೋದ್ರಿಂದ ಅದು ಬೇಗ ಬೆಂದ್ಬಿಡುತ್ತೆ. ಸೊ ನೋಡಿ ನುಣ್ಣಕ್ಕಾಗ್ಬಿಟ್ಟಿತ್ತು. ಸೊ ಇದನ್ನು ನಾನು ಇಲ್ಲಿ ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕ್ಕೋತಾ ಇದ್ದೀನಿ. ಸೊ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸಿ ಜಾರಲ್ಲಿ ಉಳಿದಿರೋ ಒಂಚೂರು ಮಸಾಲೆ ಅಥವಾ ಖಾರ ಇರುತ್ತಲ್ಲ ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿದೆ ಅಂತ ನಾನು ಸಾಂಬಾರು ಅದೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿರೋ ಮಸಾಲೆನ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಸಾಂಬಾರಿಗೆ.
ಸೊ ಈ ರೀತಿ ನಾವು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಶೇಕ್ ಮಾಡಿ ಅದರಲ್ಲಿರೋ ಮಸಾಲೆ ಎಲ್ಲ ಈ ರೀತಿ ನಾವು ಸಾಂಬಾರ್ಗೆ ಹಾಕ್ಕೋಬೇಕು. ಸೊ ಹಾಕ್ಕೊಂಡಾದ್ಮೇಲೆ ಇದನ್ನು ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಬೆಂಡೆಕಾಯಿನ. ಸೊ ಆ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗೇ ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಬಿಟ್ರೆ ಅಂಟಂಟಿರಲ್ಲ ಮತ್ತು ಸಾಂಬಾರು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಖಾರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನು ಬೆಂಡೆಕಾಯಿ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ನಾವು ಆಲ್ರೆಡಿ ತೊಗರಿಬೇಳೆ ಬೇಯಿಸ್ಕೊಂಡಿರೋದ್ರಿಂದ ಸಾಂಬಾರು ಬೇಗನೆ ಆಗಿಬಿಡುತ್ತೆ. ಸೊ ಬೆಂಡೆಕಾಯಿ ಎಳೆದಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ. ಸಾಂಬಾರು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಸಾಂಬಾರಿಗೆ ರುಬ್ಬುವಾಗ ನಾನು ಯಾವುದೇ ರೀತಿ ಹುಣಸೆ ಹಣ್ಣು ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಒಂದು ಟೊಮ್ಯಾಟೊ ಹಾಕಿ ರುಬ್ಕೊಂಡಿದ್ದೆ. ಸೊ ಅದು ಹುಳಿ ಕಮ್ಮಿ ಅನಿಸಿದ್ರೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಇಲ್ಲಿ ಹುಣಸೆ ಹಣ್ಣು ರಸ ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸೊ ಹುಣಸೆಹಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೆಂಡೆಕಾಯಿ ಬೇಯೋವರೆಗೂ ಸಾಂಬಾರನ್ನ ಕುದಿಸ್ಕೋಬೇಕು. ನೋಡಿ ಆಲ್ರೆಡಿ ಕುದೀತಾ ಇದೆ. ಸೊ ನಾವು ಬೆಂಡೆಕಾಯಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ. ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಸಾಕು. ನಾವು ಆಲ್ರೆಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಷ್ಟು ಟೈಮ್ ತೊಗೊಳ್ಳಲ್ಲ, ಬೇಗನೆ ಬೆಂದ್ಬಿಡುತ್ತೆ. ಸಾಂಬಾರು ಚೆನ್ನಾಗಿ ಕುದೀತಾ ಇರೋದ್ರಿಂದ ನಾನಿಲ್ಲಿ ಬೆಂಡೆಕಾಯಿ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಬೆಂದಿದೆ ಚೆನ್ನಾಗಿ. ಸೊ ಈಗ ಬೆಂಡೆಕಾಯಿ ಹುಳಿ ಸಾಂಬಾರು ರೆಡಿಯಾಗಿದೆ. ಸೊ ಈ ರೀತಿ ನೀವು ತೊಗರಿಬೇಳೆ ಹಾಕಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ರೀತಿ ಬೇಳೆ ಹಾಕಿ ಮಾಡೋದ್ರಿಂದ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.